ಅಂದ್ರೆ ಈಗ ಅಂಗಡಿಗೆ ಹೋಗಿ ಹಣ ಕೊಟ್ಟಿಲ್ಲ ಅಂದ್ರೆ ಬಟ್ಟೆ ಎತ್ತಿ ತೋರಿಸೋದು, ಆ ಅಂಗಡಿಯವನಿಗೆ ಅದು ಅವತ್ತು ತಪ್ಪು. ವ್ಯಾಪಾರನೇ ಆಗದಿರೋದು, ಆ ತರ ಎಲ್ಲ ಮಾಡ್ತಾರಲ್ಲ. ಮಾಡೋದ್ ತಪ್ಪು ಅದು. ತಪ್ಪು. ಅದಕ್ಕೆ ನಾನು ಸಪೋರ್ಟ್ ಇಲ್ಲ. ಇಲ್ಲ. ಮಾಡಬಾರ್ದದು. ಅದು ಮಾಡೋದು ತಪ್ಪು. ಎಷ್ಟ್ರ ಅಂದ್ರೆ ಮಟ್ಟಿಗೆ ಅದರ ಸರಿ? ಅರ್ಥ ಏನು? ಅದು ಆ ತರ ಮಾಡಿದ್ರೆ ಏನು ಆಗುತ್ತೆ ಅಂತ ಹೇಳಿ? ಇಲ್ಲ, ಅಂದ್ರೆ ಇಲ್ಲ. ನೀವೀಗ ಹೇಳಿದ್ರಲ್ಲ ಶಾಪ ಅಂತ ಹೇಳಿ, ಆ ತರ ಬರುತ್ತಾ ಅದು? ಇಲ್ಲ, ಇಲ್ಲ. ಎಂತ ಆಗಲ್ಲ. ಯಾಕಂದ್ರೆ ಹ್ಮ್. ನಾವು ಅವ್ರೇನಾದ್ರೂ ನಮ್ಗೆ ತಪ್ಪು ಮಾಡಿದಾರಾ? ಇಲ್ಲ ಇಲ್ಲ ತಾನೇ. ಮಾಡಿಲ್ಲ. ನಾವೇ ಹೋಗಿ ಅವ್ರತ್ರ ಹಣ ಕೇಳಿ, ಹೌದು. ಅವ್ರಿಗೆಲ್ಲ ಬೈದು, ಅವ್ರಿಗೆಲ್ಲ ಬಟ್ಟೆ ಎತ್ತಿದ್ರಪ್ಪ ಅಂದ್ರೆ ಅದು ಶಾಪ ನಮ್ಗೆ ತಟ್ಟುತ್ತೆ ಹೊರತಾಗಿ ಅವ್ರಿಗೆ ತಟ್ಟಕ್ ಅವ್ರಿಗೇನು ಆಗಲ್ಲ. ಚಾನ್ಸೇ ಇಲ್ಲ. 100%. 100% ಅವ್ರಿಗೆ ಏಕೆ ಆಗುತ್ತೆ ಸರ್? ಅಂಗಡಿಯವ್ರು ಏನಂದ್ರೆ ತಪ್ಪು ಮಾಡಿರಲ್ಲ. ಹಣ ಕೊಟ್ಟಿಲ್ಲ ತಪ್ಪೇ ಅಂತ ಮಾಡಿಲ್ಲ ಮಾತ್ರ ಅಂತ ತಪ್ಪು. ಅಂದ್ಮೇಲೆ ಅವ್ರಿಗೆ ಹೇಗೆ ಶಾಪ ತಟ್ಟುತ್ತೆ ಹೇಳಿ? ರೈಟ್. ನೀವ್ ಹೇಳಿದಂಗೆ ನಿಮ್ಗೇನಾದ್ರೂ ನೋವು ಮಾಡಿದ್ರೆ ಆ ಸಂದರ್ಭದಲ್ಲಿ ನೀವು ನಮ್ಗೇನಾದ್ರೂ ಮನಸಾರೆ ನೋವು ಮಾಡಿದ್ರೆ, ಮಾಡಿದ್ರೆ ನಮ್ಗೇನಾದ್ರೂ ಒಂದು ಚುಚ್ಚು ಮಾತುಗಳಾಗಿರ್ಬೋದು, ಹ್ಮ್. ತುಂಬಾ ಅವಮಾನ ಮಾಡಿರುವಂತದ್ದು ಹ್ಮ್. ಅಂತರಿಗೆ ಶಾಪ ತಟ್ಟುತ್ತೆ. ಅದು ಅಷ್ಟೇ. ಬಿಟ್ಟು ಏನ್ ತಪ್ಪು ಮಾಡ್ಲಾರ್ದಂತ ಅಮಾಯಕರಿಗೆ ಶಾಪ ತಟ್ಟದ್ದು ಇಲ್ಲ ಅದು. ಹ್ಮ್ ಹ್ಮ್ ಹ್ಮ್. ಹಂಗೆ ವಿಷಯಗಳು. ಹೌದು ಸರ್. ತುಂಬಾ ಮಂದಿ ಹೇಳ್ತಾರೆ, ಇದು ಅಂಗಡಿಗೆ ಬಂದು ಹಣ ಕೇಳ್ತಾರೆ, ಕೊಟ್ಟಿಲ್ಲ ಅಂದ್ರೆ ಬಟ್ಟೆ ಎತ್ತಿ ಶಾಪ ಹಾಕಿ ಹೋಗ್ತಾರೆ. ನೀನು ಏನು ಮುಂದೆ ಮುಚ್ಚಿ ಹೋಗು, ಬರ್ಬಾದಾಗಿ ಹೋಗು. ಆಗಲ್ಲ. ಆ ತರ ಮಾತ್ರ ಆಗಿದ್ ನಾನು ಹಿಸ್ಟ್ರಿಯಲ್ಲಿ ನೋಡ್ಲೇ ಇಲ್ಲ. ಇಲ್ಲ, ನಾವು ನೋಡಿದ್ದೇವೆ, ತುಂಬಾ ಬರುತ್ತಲ್ಲ, ವಿಡಿಯೋಸ್ ಎಲ್ಲ ಬರುತ್ತಲ್ಲ. ವಿಡಿಯೋಸ್ಗಳು ಎಲ್ಲ ಬರ್ತವೆ, ಹಾ. ಆದ್ರೆ ರಿಯಾಲಿಟಿಯಲ್ಲಿ ಹಾಕಿದ್ದು ನಾನು ನೋಡಿಲ್ಲ. ಅಂದ್ರೆ ಹ್ಮ್. ರಿಯಾಲಿಟಿ ಮೀನ್ಸ್ ಅಂತಂದ್ರೆ ಈಗ ಶಾಪ ಅವ್ರು ಹಾಕಿದ್ಮೇಲೆ ಅವರೆಲ್ಲ ಹಾ, ಬರ್ಬಾದ್ ಹಂಗೆ ಹಂಗೆ. ಓಕೆ ಆಗುವಂತದ್ದು, ಓಕೆ ಓಕೆ ಓಕೆ. ಅಂಗಡಿ ಕ್ಲೋಸ್ ಅಂತ ಆಗಿರುವಂತದ್ದು ಯಾವತ್ತೂ ನಾನು ನಡೆದಿಲ್ಲ ನೋಡ್ಲೇ ಇಲ್ಲ ಆ ತರ. ಅಲ್ವಾ? ಯಾಕಂದ್ರೆ ತಪ್ಪು ಮಾಡಿದ್ರೆ ಯಾರೇ ಆಗಿರ್ಲಿ, ಹ್ಮ್. ಅಂದ್ರೆ ಈಗ ಶಾಪ ಹಾಕಿದ್ರ ಅಂತಂದ್ಮೇಲೆ ಅದು ಯಾವ ರೂಪ? ಆ ಮೇಲ್ಗಡೆ ದೇವ್ರು ಅಂತ ನೋಡ್ತಾ ಇರ್ತಾನಲ್ಲ, ಮನುಷ್ಯರು ಎಷ್ಟು ದಿನ ಅಂತ ಶಾಪ ಹಾಕ್ತಾರೆ, ಎಷ್ಟು ಹೌದು ದಿನ ಅಂತ ದ್ವೇಷ ಮಾಡ್ತಾರೆ. ಆ ಮೇಲ್ಗಡೆ ದೇವ್ರು ನೋಡ್ತಾ ಇರ್ತಾನೆ, ಎಲ್ಲಾನು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನೋಡ್ತಾ ಇರ್ತಾನೆ. ಹೌದು. ಅದು ಇವ್ರು ಶಾಪ ಹಾಕಿದ್ರೆ ಇವ್ರು ಅಂದ್ರೆ ಸತ್ಯನಾಶನಾಗ ಹೋಗ್ಲಿ, ಹ್ಮ್. ಇದು ಬಟ್ಟೆ ಎಲ್ಲ ಬಿಚ್ಚುವಂತದ್ದಾಗಿರ್ಬೋದು, ಏನಾಗಿರುವಂತದ್ದು ತಪ್ಪು ಅದು. ಅದು ಅದೇ. ಮಾಡ್ಲೇಬಾರ್ದು. ಅದು ಮಾಡಿದ್ರೆ ಈಗ ಆ ಕಂಪ್ಲೇಂಟ್ ಕೊಡ್ಬೋದು. ಅಂಗಡಿ ಓನರ್ ಆಗಿರ್ಬೋದು, ಅಲ್ಲಿ CCTV ಫುಟೇಜ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನಮ್ದೇ ಸಂಘಟನೆ ಇದೆ, ಸಂಘಟನೆಯಲ್ಲಿ ಕಳಿಸ್ಬೋದು. ಓ, ಹೌದಾ? ಆ ಸಂಘಟನೆ ಆಕ್ಷನ್ ತಗೊಳ್ತೀರಿ? ಆಕ್ಷನ್ ತಗೊಳ್ತೀವಿ, 100% ತಗೊಳ್ತೀವಿ. ಯಾಕಂದ್ರೆ ಇಂಥವ್ರಿಂದ ಎಲ್ಲರಿಗೆ ಕೆಟ್ಟ ಹೆಸರಾಗೋದ್ ಬೇಡ. ಹ್ಮ್. ಇಂಥವ್ರಿಂದ ಎಲ್ಲರೂ ಮಂಗಳಮುಖಿಯರು ತಲೆ ತಗ್ಗಿಸ್ಕೊಳ್ಳುವಂತದ್ದು ಬೇಡ. ಕೆಟ್ಟ ದೃಷ್ಟಿಯಿಂದ ಬೆರಳು ಮಾಡಿ ತೋರಿಸುವಂತದ್ದು ಬೇಡ, ಇವ್ರು ಕೆಟ್ಟವ್ರು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಪ್ಪಾ ಅಂತಂದ್ರೆ ಎಲ್ಲ ಅಂಗಡಿಯವರಾಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಸಮುದಾಯದವರು ತಪ್ಪು ಮಾಡಿದ್ರಾ, ಒಂದು ಫೋಟೋ ಆದ್ರೂ, ಒಂದು ವಿಡಿಯೋ ಮುಖಾಂತರ ಆಗಿರ್ಬೋದು, ನಿಮ್ಮ CCTV ಫುಟೇಜ್ ಅಂತ ಆಗಿರ್ಬೋದು, ಅಂತ ವಿಡಿಯೋಸ್ನೆಲ್ಲ ತಂದು ನಮ್ಗೆ ಒಪ್ಸಿ. ಹ್ಮ್. ನಿಮ್ಮಿಂದ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಸಂಘಟನೆಗಳೆಲ್ಲ ಇದ್ದಾವಲ್ಲ, ಆ ಸಂಘಟನೆದವರಿಗೆ ಒಪ್ಸಿ ನಾವು ಕಾನೂನು ಮುಖಾಂತರ ಆಕ್ಷನ್ ತಗೊಳ್ತೇವೆ. ಎಸ್, ನೀವ್ ಹೇಳಿದಾಗೆ ಶಾಪ ಹಾಕಿ ಒಬ್ರು ಉದ್ಧಾರ ಆಗೋದಿಲ್ಲ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಸುಳ್ಳು. ಒಂದು ಮಾತಿದೆ, ಹಣೆ ಬರಹದಲ್ಲಿ ಬರ್ದಿಲ್ಲ ಅಂತ ಹೇಳಿದ್ರೆ ಇನ್ನು ಅತ್ರು ಅಷ್ಟೇ ಸತ್ರು ಅಷ್ಟೇ, ಹೌದು. ಏನೂ ಆಗಲ್ಲ. ಅವನಿಗೇನು ವ್ಯಾಪಾರ ಆಗಿರ್ಬೋದು, ಅವನ ಪ್ರೀತಿ ಆಗಿರ್ಬೋದು, ಹಣ ಆಗಿರ್ಬೋದು, ಗೌರವ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಆತನ ಹಣೆ ಬರಹದಲ್ಲಿ ಬರ್ದಿರ್ತಾನೆ ಬ್ರಹ್ಮ ಹೌದು, ಮೊದ್ಲೇ. ನಿಜ. ಅದು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಶಾಪದಿಂದ ಉದ್ಧಾರ ಆಗುದಿಲ್ಲ, ಹಾಳಾಗಿ ಹೋಗ್ತಾನೆ, ಅದೆಲ್ಲ ಸುಳ್ಳು. ಅವರವರ ಸುಳ್ಳು. ಪರಿಶ್ರಮ, ಅವರವರ ನಿಜ. ಕಷ್ಟ ನಾವು ಏನಿದೆ ಅದು ಮಾಡ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ನಾವು ಕಷ್ಟಪಟ್ರೆ ಸುಖ ಸಿಕ್ಕೇ ಸಿಗುತ್ತೆ. ಅಷ್ಟೇ. ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳ್ತಾರಲ್ಲ, Correct. ಹಾಗೆ ನಾವು ಕಷ್ಟಪಡ್ಬೇಕು. ಕಷ್ಟಪಟ್ರೆ ಇಂತ 1000 ಜನಗಳು ಬಂದು ಶಾಪ ಹಾಕಿದ್ರು ಯಾವ್ದು ತಟ್ಟದು ಇಲ್ಲ. ಯಾಕಂದ್ರೆ ಯಾವ್ದು ತಪ್ಪಿಲ್ಲ ಅಂತಂದ್ರೆ ಯಾವ ಶಾಪನು ತಟ್ಟದು ಇಲ್ಲ. ಅಲ್ಲ. ಹೌದ್ ತಾನೆ? ಈಗ ನಿಮ್ಮಲ್ಲಿ ಆ ಒಂದು ಬಿಸ್ನೆಸ್, ನಿಮ್ಮಲ್ಲಿ ಇದು ಏನು ಅಂಗಡಿ ಹೋಗಿ ಕಲೆಕ್ಷನ್ ಮಾಡ್ಕೊಳ್ತಾರೆ, ಇನ್ನೊಂದು ಸೆಕ್ಸ್ ವರ್ಕ್ ಅಂದ್ರೆ ದೇಹ ಮಾರ್ಕೊಂಡು ಜೀವನ ಮಾಡ್ತಾರೆ. ಅಂದ್ರೆ ಇದು ಎರಡೇ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಇದೆಯಾ, ಅಥವಾ ಬೇರೆ ಮಾಡ್ಕೊಳ್ಬಹುದು ಅಂತ ಇದೆಯಾ, ಅಥವಾ ನಿಮ್ಮ ಸಮಾಜ ಒಪ್ತಾ ಇಲ್ವಾ ಅದಕ್ಕೆ? ಏನಿದ್ರೆ ವಿಶೇಷ? ಖಂಡಿತ ಇಲ್ಲ. ಹ್ಮ್. ಈಗ ನಮ್ಮ ಸಮುದಾಯದಲ್ಲಿ ನೀವು ನೋಡಿರ್ತೀರಾ, ಜಾಸ್ತಿ ನೀವು ಅತಿ ಹೆಚ್ಚು ಒಂದು ಸೆಕ್ಸ್ ವರ್ಕ್ ಅಲ್ಲಿ ನೋಡಿರ್ತೀರಾ, ಒಂದು ಬೆಗ್ಗಿಂಗ್ ಅಲ್ಲಿ ನೋಡಿರ್ತೀರಾ ನಮ್ಮ ಸಮುದಾಯದವ್ರನ್ನ. ಅದೇ ನಮ್ಮ ಸಮುದಾಯದವರು ಯಾಕೆ ಮುಂದೆ ಬರ್ಲಿಕ್ಕೆ ಕಾರಣ ಇಲ್ಲ ಅಂತಂತಂದ್ರೆ ಮೂಲಭೂತ ಸೌಕರ್ಯಗಳು. ಮೂಲಭೂತ ಸೌಕರ್ಯಗಳು ಅಂದ್ರೆ ನಮ್ಮ ಸಮುದಾಯದವರಿಗೆ ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತೆ ಈಗ ಮತ್ತೆ ಮನೆ ವಸತಿ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಬೇರೆ ಅಂದ್ರೆ ಕೆಲ್ಸ ಆಗಿರ್ಬೋದು, ಇದೆಲ್ಲ ಸಿಕ್ಕ್ರಪ್ಪ ಅಂದ್ರೆ ನಮ್ಮ ಸಮುದಾಯದವರು ಯಾಕೆ ರೋಡಿಗೆ ಬಂದ್ ನಿಲ್ತಾರೆ? ಎಕ್ಸಾಂಪಲ್ ತಗೊಳ್ಳಿ, ಈಗ ನಮ್ಮ ಸಮುದಾಯದವರು ಮನೆ ಬಾಡಿಗೆ ಹುಡ್ಕಕ್ ಹೋಗ್ತಾರೆ. ಮನೆ ಬಾಡಿಗೆ ಹುಡ್ಕಕ್ ಹೋದ್ರೆ ಯಾರು ಮನೆ ಕೊಡಲ್ಲ ಸರ್, ಹೆದರ್ಕೊಳ್ಳೋದೊಂದು. ಹೊಡಿತೀರಾ? ಅಯ್ಯೋ, ಯಾಕೆ ಬಡಿಬೇಕು? ನಾವು ಮನುಷ್ಯರ ತಾನೆ, ಅಮ್ಮನ ಗರ್ಭದಿಂದ ಬಂದವ್ರು ತಾನೆ, ನಾವ್ಯಾಕೆ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ಜೀವನ ಮಾಡ್ಬೇಕು? ಅದಕ್ಕೂ ಅಂತಾನೆ ಕಾನೂನು ಇದೆ ತಾನೆ, ಆ ಕಾನೂನು ಮುಖಾಂತರ ಆಕ್ಷನ್ ತಗೋಬಹುದಲ್ಲ ಅವರು. ಅದು ತಪ್ಪು ಅಲ್ಲ. ಹಾಗಾಗಿ ನಾವು ಕಲೆಕ್ಷನ್ ಅಂದ್ರೆ ಈಗ ಮನೆಗಳು ಹುಡುಕ್ಬೇಕಾದ್ ಹೋದ್ರೆ ಯಾವ್ದು ಮನೆ ಸಿಗಲ್ಲ.
ಜಾಬ್ ಹುಡುಕಿದ್ರೆ ಜಾಬ್ ಸಿಗಲ್ಲ. ಈಗ ನಮ್ಗೆ ನೀರಿಲ್ಲ, ಸೇರಿಸ್ಕೊಳ್ಳಲ್ಲ. ಈಗ ನನ್ನ ಮನೆಯನ್ನ ಸಾಕ್ಬೇಕು, ನನ್ನ ಮನೆ ಬಾಡಿಗೆ ಕಟ್ಬೇಕು, ನನ್ನ ಮನೆ ಬಾಡಿಗೆ ಕೊಟ್ಟರು ಕೂಡ 3 ಪಟ್ಟು ವಸೂಲಿ ಮಾಡ್ತಾರೆ. ಏನಪ್ಪಾ ಅಂದ್ರೆ ಮನೆ ಬಾಡಿಗೆ ಓನರ್ಗಳು ಇವ್ರ ಹತ್ರ ಹಣ ಇಸ್ಕೋಬಹುದು, ಇನ್ನು ಡಬಲ್ ಇಸ್ಕೋಬಹುದು. ಯಾಕಂದ್ರೆ ಇವ್ರಿಗೆ ಮನೆ ಯಾರು ಕೊಡಲ್ಲ, ನಾವು ಕೊಟ್ಟು ಇವ್ರ ಹತ್ರ ಡಬಲ್ ಅಮೌಂಟ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿ ಕೆಲವೊಬ್ಬ ಓನರ್ಗಳು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಬಲ್ ಕಲೆಕ್ಷನ್ ಎಲ್ಲ ಇಸ್ಕೊಳ್ತಾ ಇರ್ತಾರೆ, ಡಬಲ್ ಅಮೌಂಟ್ ಎಲ್ಲ ಇಸ್ಕೊಳ್ತಾ ಇರ್ತಾರೆ. ಈ ಕಡೆ ನಾವು ಅಪ್ಪ ಅಮ್ಮನ ಸಾಕ್ಬೇಕು, ಈ ಕಡೆ ನಮ್ ಜವಾಬ್ದಾರಿನ ನೋಡ್ಕೋಬೇಕು, ನಮ್ಮ ಲೈಫ್ ಸ್ಟೋರಿ ನೋಡ್ಕೋಬೇಕು, ಮತ್ತೆ ಪ್ರತಿಯೊಂದು ನಮ್ಗೇನು ಹುಷಾರ್ ತಪ್ಪಿದ್ರು ಔಷಧಿ ಮೆಡಿಸಿನ್ಗೆಲ್ಲ ಬೇಕು. ಅಂತದಕ್ಕ ಸಿಚುವೇಶನ್ ಅಲ್ಲಿ ಅಂತಂದ್ರೆ ಇವ್ರು ಯಾವುದು ಏನಿಲ್ಲ ಅಂದ್ರೆ, ಒಂದು ಕೆಲಸ ಇಲ್ಲ, ಒಂದು ವಸತಿ ಸೌಲಭ್ಯ ಇಲ್ಲ, ಒಂದು ಶಿಕ್ಷಣ ಇಲ್ಲ, ಯಾವುದು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತಂದ್ರೆ ಈಗ ನಮ್ಗೆ ಆಪ್ಷನ್ಸ್ ಜಾಸ್ತಿ ಏನಿದೆ ಹೇಳಿ? ಆಪ್ಷನ್ಸ್ ಒಂದು ಸೆಕ್ಸ್ ವರ್ಕ್ ಮಾಡ್ಬೇಕು, ಒಂದು ಬೆಗ್ಗಿಂಗ್ ಮಾಡ್ಬೇಕು. ಅದು ತಪ್ಪು ಅಲ್ವೇ ಅಲ್ಲ, ಅದೊಂದು ಕೆಲಸ, ಅದೊಂದು ವೃತ್ತಿ ಅಂತ ತಪ್ಪು ಅಲ್ಲ. ನೀವೆಲ್ಲ ಕೆಲಸ ಕೊಡಿ. ನಮ್ಮ ಸಮುದಾಯದವ್ರು ಯಾಕೆ ರೋಡಿಗೆ ಬಂದು ಭಿಕ್ಷಾಟನೆ ಮಾಡ್ತಾರೆ? ನಮ್ಗೆ ಅದು ಇಷ್ಟಪಟ್ಟು ಮಾಡ್ತಿದೀವ? ಇಷ್ಟಪಟ್ಟು ಮಾಡಲ್ಲ. ಅದು ಆ ಭಿಕ್ಷಾಟನೆ ಮಾಡಿ ನಾವೇನ್ ದೊಡ್ಡ ಬಿಲ್ಡಿಂಗ್ ಕಟ್ಕೊಳಿಕ್ಕಲ್ಲ. ಒಂದ್ ತುತ್ತು ಅನ್ನಕ್ಕೋಸ್ಕರ ನಾವು ಭಿಕ್ಷಾಟನೆ ಮಾಡೋದು, ದೇಹ ಮಾರ್ಕೊಳ್ಳೋದು. ಈಗ ಎಷ್ಟೋ ಆಫೀಷಿಯಲ್ಸ್ ಎಲ್ಲ ಇರ್ತಾರೆ ತಾನೆ, ಎಷ್ಟೋ ಲಾಡ್ಜ್ ಅಲ್ಲ ಹೆಂಗಸ್ರೆಲ್ಲ ನಿಂತ್ಕೊಂಡಿರ್ತಾರೆ, ಹೆಂಗಸ್ರೆಲ್ಲ ಇರ್ತಾರೆ. ಅಂತವ್ರಿಗೆಲ್ಲ ಪ್ರಾಬ್ಲಮ್ ಎಲ್ಲ ಆಗಲ್ಲ. ಬರೀ ನಮ್ಮ ಸಮುದಾಯದವ್ರನ್ನ ಬೆರಳು ಮಾಡಿ ನೀವು ಅವ್ರು ಕೆಟ್ಟವ್ರು ಇವ್ರು ಕೆಟ್ಟವ್ರು. ನೀವು ಲಾಸ್ಟ್ ಟೈಮ್ ನೋಡಿರ್ತೀರ ಮೆಜೆಸ್ಟಿಕ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಯ್ತು, ಹಾಗೆ ಆಯ್ತು, ಈಗ ಆಯ್ತು ಅಂತ ಹೇಳಿದ್ರು, ವಿಡಿಯೋ ಎಲ್ಲ ಬಂದಿತ್ತು, ನಾನು ಕೂಡ ನೋಡಿದೆ. ಅಂದ್ರೆ ಆ ವ್ಯಕ್ತಿ ಒಂದು ಕೆಲ್ಸ ಕೊಡ್ಲಿ ಎಲ್ಲರಿಗೆ, ಅಲ್ಲಿ ನಿಂತ್ಕೊಂಡವ್ರಿಗೆ ಎಲ್ಲರಿಗೆ ಒಂದೊಂದು ಕೆಲಸ ಕೊಡ್ಲಿ. ಕೆಲಸ ಕೊಡ್ಲಾದೆ ಅವ್ರು ಹೀಗೆ ಮಾಡ್ತಾರೆ. ಸುಮ್ನೆ ನಿಂತ್ಕೊಂಡವ್ರಿಗೆ ಕಪ್ಪಳ ಕೊಡ್ದಿದಾರಂತೆ. ನಮ್ಮ ಸಮುದಾಯದವರಿಗೆ ನಿಂತ್ಕೊಂಡವ್ರಿಗೆ ಕಪ್ಪಳ ಕೊಡ್ದು ಹಣ ವಸೂಲಿ ಇವ್ರು ಅದು ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಿ ಎಷ್ಟೋ ಯುವಕರಿಗೆಲ್ಲ ಹಣ ಕೊಟ್ಟು ಏಳಿಸ್ಲಿಕ್ಕೆ ಮೀಡಿಯಾದಲ್ಲಿ ಕರ್ಕೊಂಬಂದು ಕುಡಿಸ್ತಾ ಇದ್ರಂತೆ. ಹೌದಾ? ಮೀಡಿಯಾದ ಮುಂದೆ ಮೈಕ್ ಮುಂದೆ ಕುಡಿಸ್ತಾ ಇದ್ರಂತೆ. ಹೀಗೆ ಹೇಳ್ಬೇಕು, ನಿಮ್ಗೆ ಇಷ್ಟ ಹಣ ಕೊಡ್ತೀವಿ, ಅವ್ರು ಕೆಟ್ಟವ್ರ ಅಂತಾನೆ ಹೇಳ್ಬೇಕು, ನಂದು ಅಷ್ಟ ಹಣ ಕಿತ್ಕೊಂಡಿದ್ದಾರೆ, ಇಷ್ಟ ಹಣ ಕಿತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಂತ ಹೇಳಿ ಎಷ್ಟೋ ಗಂಡಸರಿಗೆಲ್ಲ ತಂದು ಮೈಕ್ ಇಟ್ಟು ಮುಂದೆ ಇಟ್ಟು ಹೇಳಿಸಿದ್ರಂತೆ. ಅಮ್ಮೆಂಟಲ್ಲಿ ಆ ಮೆಂಟಲಿ ನಮ್ಮ ಹೊಟ್ಟೆಪಾಡೆಲ್ಲ ಮಣ್ಣು ಬಿದ್ದಂಗ ಆಯ್ತಾನೆ. ನಮ್ಮ ಸಮುದಾಯದವ್ರಿಗೆ ಎಷ್ಟೋ ಜನರಿಗೆ ಮಣ್ಣು ಬಿತ್ತು ಅಮ್ಮೆಂಟಲ್ಲಿ. ಈಗ ಜನರು ನೋಡೋ ದೃಷ್ಟಿ ಏನಂತಂದ್ರೆ ಕೆಟ್ಟವ್ರು 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 ಕೆಟ್ಟವ್ರು. ಏನೋ ಒಂದು ಅವರು ಮನೆ ಬಾಡಿಗೆ ಕಟ್ಟುವಂತದ್ದಾಗಿರ್ಬೋದು, ಊಟಕ್ಕೋಸ್ಕರ ದುಡಿತಾ ಇರ್ಬೋದು, ಕೆಲ್ಸ ಇಲ್ಲ ಅಂತಂತಂದ್ರೆ ಮತ್ತೆ ಮಾಡಲಿಂದ ಏನ್ ತಪ್ಪೇನು ಹೇಳು? ತಪ್ಪೇನು? ಈಗ ಇದೊಂದು ಕೆಲ್ಸ, ನಮ್ಗೆ ಇದರಿಂದ ಆದಾಯ ಬಂದಿರುವಂತ ದುಡ್ಡಿಂದ ನಾವು ನಮ್ ಜೀವನ ಸಾಗಿಸ್ತೀವಿ. ಅದರಿಂದ ನಾವು ಐಷಾರಾಮ್ ಬಿಲ್ಡಿಂಗ್ ಕಟ್ಟಲ್ಲ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ತಾ ಇಲ್ಲ, ಒಂದ್ ತುತ್ತು ಅನ್ನಕ್ಕೋಸ್ಕರ ನಾವು ದುಡಿಯಕ್ ಬರೋದು ರೋಡಿಗೆ, ಮತ್ತೆ ಯಾವ್ದಕ್ಕ ಅಲ್ಲ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟನೂ ಪಡಲ್ಲ, ಅದೊಂದು ಕೆಲ್ಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸರ್ಕಾರ ನೋಡಿರ್ತೀರಾ, ಈ ಬೇರೆ ಬೇರೆ ಸರ್ಕಾರಗಳು ಆಗಿರ್ತಾವ, 1% ರಿಸರ್ವೇಶನ್ ಇದೆ ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರಿಗೆ ಅಂತ ಹೇಳ್ತಾರೆ. 1% ರಿಸರ್ವೇಶನ್ ಇದ್ದಾಗ ನಮ್ಮ ಸಮುದಾಯದವರು 5ನೇ ಕ್ಲಾಸ್ 6ನೇ ಕ್ಲಾಸ್ ಇಂದ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅಲ್ಲಿ ಏನಾಗುತ್ತೆ, ಶಿಕ್ಷಣ ಸ್ಟಾಪ್ ಆಗುತ್ತೆ. ನೀವು 1% ಕೊಡ್ತಾ ಇರೋದು 10ನೇ ಕ್ಲಾಸ್ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ, ಡಿಗ್ರಿ ಪಾಸ್ ಆದವರಿಗೆ ಕೊಡ್ತಿದ್ದೀರಾ. ಈಗ ಅಂದ್ರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಎಜುಕೇಶನ್ ಮಾಡಿದವರಿಗೆ ನೀವು 1% ರಿಸರ್ವೇಶನ್ ಹೇಗೆ ಸಿಗುತ್ತೆ? ಅದು ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಸಮುದಾಯದವರಿಗೆ ಈಗ ನಾವೊಂದು ಜಾಬ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದಷ್ಟಿಗೆ 28, 29, 30 ಏಜ್ ಆಗಿ ಹೋಗಿರುತ್ತೆ ಆಲ್ರೆಡಿ. ಈಗ ಇಂತಿಷ್ಟಂತ ಏಜ್ ಇರುತ್ತೆ, ಒಂದೊಂದು ಜಾಬ್ಗೆ ಇಷ್ಟೇ ಏಜ್ ಅಲ್ಲಿ ಅಂತ ಇರುತ್ತೆ. ಆ ಏಜ್ ಲಿಮಿಟ್ ಕ್ರಾಸ್ ಆಗಿರುತ್ತೆ. ಅಂತವ್ರಿಗೆ ಹೇಗೆ ನಾವು ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ? ಎಕ್ಸಾಂಪಲ್ ನನ್ನನ್ನು ತಗೊಳ್ಳಿ, ನಾನು 4ರಿಂದ 5 ಎಕ್ಸಾಮ್ ಅಟೆಂಡ್ ಮಾಡಿದೆ, ಆದ್ರೆ ನನಗೆ ಇದುವರೆಗೆ ಜಾಬ್ ಸಿಗ್ತಿಲ್ಲ. ರಿಸರ್ವೇಶನ್ ಕೊಟ್ಟಿದ್ದು ವ್ಯರ್ಥ. ನಂದು ಡಿಗ್ರಿ ಮುಗ್ದು B.Ed ವರೆಗೆ ಸೆಕೆಂಡ್ ಸೆಮಿಸ್ಟರ್ ಕಲ್ತಿದ್ದೀನಿ ಅಂತಂದ್ರೆ ಜಾಬ್ಗೆ ಅಪ್ಲಿಕೇಶನ್ ಕೊಟ್ಟೆ, ಎಕ್ಸಾಮ್ ಬರ್ದೆ, ಯಾವ್ದು ಜಾಬ್ ಸಿಕ್ಕಿಲ್ಲಲ್ಲ. ಯಾಕೆ? ಅದೆಲ್ಲೇ ಹೋಯ್ತು ನಿಮ್ ರಿಸರ್ವೇಶನ್? ಹೌದ್ ತಾನೆ? ಪ್ರಶ್ನೆ ಮಾಡ್ಬೇಕು. ಪ್ರತಿಯೊಬ್ರು ಪ್ರಶ್ನೆ ಮಾಡೋವರೆಗೆ ನಮ್ಗೆ ಸೊಲ್ಯೂಷನ್ ಸಿಗೋದು ಇಲ್ಲ. ಕಲ್ತ್ಬಿಟ್ಟು ಜಾಬ್ ಸಿಕ್ಕಿಲ್ಲ. ಈಗ ನಾವ್ ಹೇಗೆ ಜೀವನ ಸಾಗಿಸ್ಬೇಕು? ನಮ್ಮನಿಂದ ನಮ್ಮ ಅಪ್ಪ ಅಮ್ಮ ವಯಸ್ಸಾದ ತಂದೆ ತಾಯಿ ನಾವು ಸಾಕ್ಬೇಕು. ಯಾವ್ದ್ರಿಂದ ಸಾಕ್ಬೇಕು? ಈಗ ನೀವು ಕೆಲಸ ಕೊಟ್ರಪ್ಪ ಅಂದ್ರೆ ಆ ನಂಬಿಕೆ ಮೇಲೆ, ಆ ವಿಶ್ವಾಸದ ಮೇಲೆ ನಾವು ದುಡ್ದು ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು ಅನ್ನೋದೊಂದು ಒಂದು ವಿಶ್ವಾಸ, ಧೈರ್ಯ ಬರುತ್ತೆ ನಮ್ಗೆ. ಕೆಲ್ಸನೇ ಸಿಗ್ಲಿಲ್ಲ ಅಂದ್ರೆ ನಾವು ಹೇಗೆ ಜೀವನ ಮಾಡ್ಬೇಕು? ನೀವೇ ಹೇಳಿ. ಒಂದು ಪ್ರತಿ ಒಂದ್ರಲ್ಲಿ ಕೂಡ ಹಿಂಸೆನೆ ಪಡ್ತಾ ಇದೀವಿ ಹೊರತಾಗಿ ನಮ್ಗೆ ಯಾರು ಒಂದು ಗೌರವ ಕೊಟ್ಟು ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಯಾರು ಹೇಳೋರಿಲ್ಲ.